ಶಿಡ್ಲಘಟ್ಟ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ವತಿಯಿಂದ 44ನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನು ತಾಲೂಕಿನ ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಾಮೂಹಿಕ ನಾಯಕತ್ವದ ರೈತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಶಾಲೆಯ ವಿದ್ಯಾರ್ಥಿಗಳಿಗೆ 44ನೇಯ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತಿರುವುದರ ಕಾರಣ ವಿವರಿಸಿ, ಈ ವೇಳೆ ರೈತ ಮುಖಂಡರು ಮಹದಾಯಿ ಜಾರಿಗೆ ಒತ್ತಾಯಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ ದಿನೆಂದು ಹೇಳಿ, ಆದರೆ ಇಂದಿಗೂ ನಮ್ಮ ಈ ಭಾಗದ ರೈತರ ಭೂಮಿಗಳಿಗೆ ಇನ್ನೂ ನೀರು ಬಂದಿಲ್ಲ. ಮಹದಾಯಿ ಹೆಸರಿನ ಮೇಲೆ ಜನಪ್ರತಿನಿಧಿಗಳು ರಾಜಕೀಯ ಮಾಡುತ್ತಿರುವುದು ದುರಂತವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿ. ಎನ್. ಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರವರು ಶಾಲಾ ಮಕ್ಕಳಿಗೆ ಪೋಕೋ ಕಾಯ್ದೆ, ಸಂಚಾರಿ ನಿಯಮಗಳು, ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸಿದರು. ಹೆಚ್ಚಿನ ಅಂಕ ಪಡೆದ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪುರಸ್ಕರಿಸಲಾಯಿತು. ಸಾಮೂಹಿಕ ನಾಯಕತ್ವದ ರೈತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ತಾಲೂಕು ಅಧ್ಯಕ್ಷ ಎನ್. ಮುನೇಗೌಡ, ಕಾರ್ಯದರ್ಶಿ ನವೀನಾಚಾರಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಕದಿರೇಗೌಡ, ಕಾರ್ಯದರ್ಶಿ ಆಂಜಿನಪ್ಪ, ಬೈರಗಾನಹಳ್ಳಿ ಬಿ. ವಿ. ಮಂಜುನಾಥ್, ಬಳುವನಹಳ್ಳಿ ಪ್ರಕಾಶ್, ಎಣ್ಣೂರು ದೇವಪ್ಪ, ಸುಂಡ್ರಹಳ್ಳಿ ಪಾಪಣ್ಣ, ಅರಕೆರೆ ಮುನಿರಾಜ್ ಹಾಜರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡಘಟ್ಟ. ಪ್ರತಿ ವರ್ಷ ನಲಗುಂದ ನವಲಗುಂದ ಭಾಗದಲ್ಲಿ ಮಾಡ್ತಾ ಇದ್ರು. ಅದರ ಉದ್ದೇಶ ಏನಂದ್ರೆ 1982ರಲ್ಲಿ ಆಗಿನ ಸರ್ಕಾರ ರೈತರ ಬಾಕಿಯ ಹಣವನ್ನು ಕೇಳುವಂಥ ಸಂದರ್ಭದಲ್ಲಿ, ರೈತರಿಗೆ ನ್ಯಾಯ ಕೇಳುವಂಥ ಸಂದರ್ಭದಲ್ಲಿ ನಲಗುಂದ ಹೋರಾಟದಲ್ಲಿ ಗುಂಡಿಕ್ಕಿ 5 ಜನ ಪೊಲೀಸರನ್ನ ಕೊಂದು ಬಿಡ್ತಾರೆ ಆಗಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಅಂದಿನಿಂದ ಇಂದಿನ ದಿನದವರೆಗೂ ಪ್ರತಿ ವರ್ಷ ರೈತ ಹುತಾತ್ಮ ದಿನಾಚರಣೆ ಅಂತೇಳಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆವತ್ತು ಉದ್ಭವವಾಗಿರ್ತಕ್ಕಂಥ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ಆಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಸುಂದರೇಶ್ ಅವರು, ರುದ್ರಪ್ಪ ಅವರು, ಮತ್ತೆ ಅವರ ಆದಿಯಾಗಿ ಕೆ. ಎಸ್. ಪುಟ್ಟಣ್ಣಯ್ಯ ಅವರು ಜೊತೆಯಾಗಿ ಅಂದಿನಿಂದ ಇಂದಿನಿಂದಲೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಂತೇಳಿ ಸಂಘಟನೆ ಸ್ಥಾಪನೆ ಮಾಡಿಕೊಂಡು ಹಲವಾರು ಹೋರಾಟಗಳ ಮುಖಾಂತರ ರೈತರಿಗೆ ನ್ಯಾಯ ದೊರಕಿರ್ತಕ್ಕಂಥ ಏಕೈಕ ಸಂಘಟನೆ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಂತೇಳಿ ನಾನು ಉಪ್ಪಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಾವು ರೈತರು ಏನಿವತ್ತು ಫ್ರೀ ಕರೆಂಟ್ ಕೊಡ್ತಾ ಇದ್ವಿ, ಅದು ಬಂಗಾರಪ್ಪನವ್ರು ಕೊಟ್ಟಿರ್ಬೋದು, ಆದರೆ ಅವತ್ತು ಇರ್ತಕ್ಕಂಥ ಬೇಡಿಕೆ ಕೊಟ್ಟಿದ್ದು ರೈತರಿಗೆ ಉಚಿತ ವಿದ್ಯುತ್ ಕೊಡ್ಬೇಕು ಅಂತ ಹೇಳ್ತಕ್ಕಂಥ ಬೇಡಿಕೆ ಮುಂದಿಟ್ಟಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಆವತ್ತು ಏನು ರೈತರ ಮನೆಗಳ ಜಪ್ತಿ ಮಾಡ್ತಾ ಇದ್ರು, ಆ ರೈತರ ಮನೆ ಜಪ್ತಿ ನಿಲ್ಲಿಸಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಆವತ್ತು ಏನು ಯಾವುದಾದ್ರೂ ಒಂದು ಸಾಲವನ್ನ ಬ್ಯಾಂಕ್ಗಳು ಕೊಟ್ಟರೆ, ನೀವು ಬ್ಯಾಂಕ್ ಏನು ಇವತ್ತು ಬೇರೆ ಬೇರೆ ಸಾಲಗಳು ಕೊಡ್ತೀರಿ, ನೀವು ಯಾವುದು ಬೇಡ, ನಮಗೆ ಹಸು ಸಾಲ, ಕುರಿ ಸಾಲ, ಎಮ್ಮೆ ಸಾಲ ಕೊಡಿ ಅಂತ ಹೋರಾಟ ಮಾಡ್ತಕ್ಕಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಆದ್ರೆ ಆವತ್ತು ಹೇಳಿದ್ರು ನಂಜುಂಡಸ್ವಾಮಿ ಅವರು ವಿಧಾನಸಭೆಯಲ್ಲಿ, ನೀವು ಹಸುಗೆ ಸಾಲ ಕೊಡ್ತೀರಿ, ಆದ್ರೆ ಹಸು ಸಾಲ ನಮ್ದಲ್ಲ, ಹಸುವನ್ನು ಸಾಕಿ ಅದರಿಂದ ಹಾಲು ಡೈರಿಗೆ ಮಾಡ್ತೀವಿ, ಹಾಲು ಸಾವಿರಾರು ಜನ ಕೊಡ್ತಾರೆ, ಹಾಗಾಗಿ ಸಾಲ ರೈತರ ಸಾಲ ಅಲ್ಲ, ನೀವೇ ಸಾಲ ಅಂತೇಳಿ ಒಂದು ಹೋರಾಟದ ಕ್ರಾಂತಿಯನ್ನ ಕೇಳಿಸಿದವರು ಪ್ರೊಫೆಸರ್ ನಂಜುಂಡಸ್ವಾಮಿ.